ತರಕಾರಿ ಮಾಡೋಂಗಿದ್ರೆ ನೀವು ಡೈಲಿ ಒಂದಿಲ್ಲ 2 ಸಲನ ವಿಸಿಟ್ ಕೊಡಲೇಬೇಕು. ಏನೈತಿ ಅದ್ರ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಆದಾಯ ಸಿಗುತ್ತೆ ಸರ್. ಕ್ಲೈಮೇಟ್ ನಮಗೆ ಸಾತಾಗಿ ಚೆನ್ನಾಗಿ ಇಳುವರಿ ಬಂದಿರಬೇಕು. ರೇಟ್ ಚೆನ್ನಾಗಿದ್ದರೆ 1 ಎಕರೆಯಿಂದ 4-5 ಲಕ್ಷ ರೂಪಾಯಿ ಇಳುವರಿ ಲಾಭನೂ ತೆಗೆದಿದ್ವಿ. ತರಕಾರಿ ರೇಟ್ ಇಲ್ಲ ಅಂದಾಗ ಅದಕ್ಕೂ ಆಗಿದೆ ಸರ್. ಡೈಲಿ ಎವರೇಜ್ ಆಗಿ ಒಂದು ಸೀಸನಲ್ಲಿ ನೋಡಿ ಸರ್ 50ರಿಂದ 1 ಲಕ್ಷವರೆಗೆ ದುಡ್ಡು ಬರ್ತವೆ ಸರ್. ಖರ್ಚು ಬಂತು 30,000 40,000 ಖರ್ಚಾಗುತ್ತೆ ಸರ್. ವಿವಿಧ ಬಗೆಯ ತರಕಾರಿಗಳ ಬೇಸಾಯ, ಒಂದಿಲ್ಲೊಂದು ಬೆಳೆಯಲ್ಲಿ ನಿರಂತರ ಆದಾಯ. ತರಕಾರಿ ಬೇಸಾಯದಿಂದಲೇ ಬದುಕು ಕಟ್ಟಿಕೊಂಡ ರೈತ. ತರಕಾರಿ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ತರಕಾರಿ ಹೆಚ್ಚು ರಿಸ್ಕ್ ಇರುವ ಬೆಳೆ ಅನ್ನೋದು ಬಹುತೇಕ ರೈತರ ಅಭಿಪ್ರಾಯ. ತರಕಾರಿ ಬೆಲೆ ಮಾರುಕಟ್ಟೆಯನ್ನು ಆಧರಿಸಿರುವುದರಿಂದ ಕೆಲವೊಮ್ಮೆ ಬಂಪರ್ ಬೆಲೆಯೂ ಸಿಗಬಹುದು, ಇನ್ನೂ ಕೆಲವೊಮ್ಮೆ ಬೆಳೆದ ಖರ್ಚು ಸಿಗದೇ ಇರಬಹುದು. ಆದರೂ ರೈತರು ಉತ್ತಮ ಲಾಭದ ನಿರೀಕ್ಷೆಯಲ್ಲಿ ತರಕಾರಿ ಬೆಳೀತಿದ್ದಾರೆ. ರಾಯಚೂರಿನ ರೈತರೊಬ್ಬರು 10 ಎಕರೆಯಲ್ಲಿ ತರಕಾರಿ ಬೆಳೆಯುತ್ತಿದ್ದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಇಂದು ಲಾಭದಾಯಕವಾಗಿ ತರಕಾರಿ ಬೆಳೆಯುವ ಕುರಿತು ಮಾಹಿತಿ ತಿಳಿಯೋಣ. ಮಾರುಕಟ್ಟೆಯಲ್ಲಿ ತರಕಾರಿ ಬೆಳೆಗಳ ಬೆಲೆಯಲ್ಲಿ ನಿರಂತರವಾಗಿ ಏರಿಳಿತವಾಗ್ತಿರತ್ತೆ. ಹಾಗಾಗಿ ಈ ಬೆಳೆ ಬೆಳೆದು ಉತ್ತಮ ಆದಾಯ ಗಳಿಸೋದು ಸುಲಭವಲ್ಲ. ಉತ್ತಮವಾಗಿ ಬೆಳೆ ಬೆಳೆದಾಗ ರೋಗ ಕೀಟಗಳ ಬಾಧೆ, ಮಳೆ ಕಾಟ ಹೀಗೆ ಹಲವು ಸಮಸ್ಯೆಗಳು ಕಾಣಿಸಿಕೊಂಡು ತರಕಾರಿ ಬೇಸಾಯದಲ್ಲಿ ನಷ್ಟ ಅನುಭವಿಸಿರುವ ರೈತರು ಸಾಕಷ್ಟಿದ್ದಾರೆ. ಎಷ್ಟೆಲ್ಲ ಚಾಲೆಂಜ್ಗಳಿದ್ದರೂ ಸಹ ತರಕಾರಿ ಬೆಳೆ ರೈತರಿಗೆ ನಿರಂತರವಾಗಿ ಆದಾಯವನ್ನ ತಂದುಕೊಡುವ ಬೆಳೆಯಾಗಿದೆ. ಹಾಗಾಗಿ ತರಕಾರಿಗಳನ್ನ ಬೆಳೆದು ಉತ್ತಮ ಆದಾಯ ಪಡೆದ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಸಾಮಾನ್ಯವಾಗಿ ರೈತರು 1-2 ಎಕರೆಯಲ್ಲಿ ತರಕಾರಿಯನ್ನ ಬೆಳೆದಿರ್ತಾರೆ. ಹೆಚ್ಚು ಜಮೀನಿರುವ ಕೆಲವು ರೈತರು 5-6 ಎಕರೆಯಲ್ಲಿಯೂ ತರಕಾರಿಯನ್ನ ಬೆಳೆದಿರ್ತಾರೆ. ತರಕಾರಿ ಬೆಳೆ ಹೆಚ್ಚು ಕೆಲಸ ಕೇಳುವ ಬೆಳೆಯಾಗಿದ್ದು ಹೆಚ್ಚು ಪ್ರದೇಶಗಳಲ್ಲಿ ತರಕಾರಿ ಬೆಳೆದಷ್ಟು ನಿರ್ವಹಣೆಯೂ ಹೆಚ್ಚುತ್ತೆ. ರಾಯಚೂರು ಜಿಲ್ಲೆಯ ಫಲಕಂದೊಡ್ಡಿ ಗ್ರಾಮದ ಪ್ರಗತಿಪರ ರೈತ ಸಹೋದರರಾದ ಬಸವರಾಜ್ ಮತ್ತು ಸುರೇಶ್ ಅವರು ತರಕಾರಿ ಬೆಳೆಯುವ ಮೂಲಕ ಉತ್ತಮ ಆದಾಯವನ್ನ ಪಡಿತಾ ಇದ್ದಾರೆ. ಬಸವರಾಜ್ ಅವರು ಇಂಜಿನಿಯರಿಂಗ್ ಮುಗಿದ ಬಳಿಕ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಇವರಿಗೆ ಒಟ್ಟು 100 ಎಕರೆ ಜಮೀನಿದ್ದು ಇದರಲ್ಲಿ 40 ಎಕರೆಯಲ್ಲಿ 16 ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಇವರ ಬಳಿ 13 ಎಕರೆ ಜಮೀನಿತ್ತು. ಅದರಲ್ಲಿ ತರಕಾರಿ ಬೆಳೆದು ಅದರಿಂದ ಬಂದ ಆದಾಯದಲ್ಲೇ ಭೂಮಿ ಕೊಳ್ಳುತ್ತಾ ಈಗ 100 ಎಕರೆ ಜಮೀನನ್ನ ಹೊಂದಿದ್ದಾರೆ. ಜೊತೆಗೆ ತರಕಾರಿ ಕೃಷಿಯನ್ನು ವಿಸ್ತರಿಸಿಕೊಂಡಿದ್ದು 40 ಎಕರೆಯಲ್ಲಿ ತರಕಾರಿಯನ್ನ ಬೆಳೀತಾ ಇದ್ದಾರೆ. ಇವರು ತರಕಾರಿಯಲ್ಲಿ ಪ್ರತಿದಿನವೂ ಆದಾಯ ಬರೋದ್ರಿಂದ ಬೇರೆ ಬೆಳೆಗಳನ್ನ ಬಿಟ್ಟು ತರಕಾರಿ ಬೆಳೆಯನ್ನೇ ಆರಿಸಿಕೊಂಡಿದ್ದಾರೆ. ಇವರು ಒಂದೇ ತರಕಾರಿಯನ್ನ ಬೆಳೆಯದೆ ಎಲ್ಲಾ ವಿಧದ ತರಕಾರಿಗಳನ್ನ ಬೆಳೆಯಲು ಹೆಚ್ಚಿನ ಒತ್ತು ನೀಡಿದ್ದಾರೆ. ಇವರು ಹಲವು ವರ್ಷಗಳಿಂದ ತರಕಾರಿ ಬೆಳೆಗಳನ್ನ ಬೆಳೆಯುತ್ತಿರೋದ್ರಿಂದ ಅದರಲ್ಲೇ ಹೆಚ್ಚಿನ ಅನುಭವ ಗಳಿಸಿಕೊಂಡಿದ್ದಾರೆ. ಹಾಗಾಗಿ ಬೇರೆ ಬೆಳೆಗಳಿಗಿಂತ ತರಕಾರಿ ಬೆಳೆಯನ್ನೇ ಇವರು ಆರಿಸಿಕೊಂಡಿದ್ದಾರೆ. ಒಂದು ತರಕಾರಿ ಅಲ್ಲ, ಎಲ್ಲ ತರಕಾರಿ ಮಾಡಬೇಕು. ಮಾಡಿದರೆ ಆದಾಯ ಅದು ಒಂದೇ ಅದ್ರ ಮೇಲೆ ಹೋಗಬಾರ್ದು. ಈ ಸರ್ತಿ ಟಮಾಟೆ ರೇಟ್ ಸಿಗೋದಂದ್ರೆ ಟಮಾಟೆ ಮೇಲೆ ಹೋಗಬಾರ್ದು. ಟಮಾಟೆ ಎಷ್ಟು ಮಾಡ್ತೀವಿ ಅಷ್ಟೇ ಮಾಡಬೇಕು, ಮೆಣಸಿನಕಾಯಿ ಎಷ್ಟು ಮಾಡ್ತೀವಿ ಅಷ್ಟೇ ಮಾಡಬೇಕು, ಬದನೆಕಾಯಿ ಎಷ್ಟು ಮಾಡ್ತೀವಿ ಅಷ್ಟೇ ಮಾಡಬೇಕು. ಇನ್ನು ಹಾಗಲಕಾಯಿ ಹೀರೆಕಾಯಿ ಮಾಡ್ತಾಯಿದ್ವಿ ಅದೇ ಮಾಡ್ತಾನೆ ಇರಬೇಕು. ಆದರೆ ಒಂದೇ ಅದರಲ್ಲಿ ಹೋಗ್ಬಾರ್ದು. ಇವತ್ತು ರೇಟ್ ಇದ್ರಾಗ ಚೆನ್ನಾಗಿ ಸಿಕ್ಕತ್ತೆ ಅಂತೇಳಿ ಅದರಲ್ಲಿ ಹೋಗಿ ನಾವು ರೈತರು ಫೇಲ್ ಆಗೋದು. ನಾವು ಬೆಂಡಿ ಮಾಡ್ತೀವಿ, ಹಾಗಲಕಾಯಿ ಮಾಡ್ತೀವಿ, ಹೀರೆಕಾಯಿ ಮಾಡ್ತೀವಿ, ಆ ಟೈಪು ಹಾಫ್ ಎಕರೆ ಎಕರೆ ಸಣ್ಣ ರೈತಿದ್ದವರು ಇನ್ನೂ ಅರ್ಧ ಎಕರೆ ಮಾಡಿದರೆ ಚೆನ್ನಾಗಿರ್ತದೆ. ನಮ್ಮ ಮನೆಗೆ ತರಕಾರಿ ಬೇಕಪ್ಪ ಅಂದರೆ ಬರೀ ಹೀರೆಕಾಯಿ ಹಿಡ್ಕೊಂಡು ಮನೆಗೆ ಬರಲ್ಲ, ಬರೀ ಬದನೆಕಾಯಿ ಹಿಡ್ಕೊಂಡು ಮನೆಗೆ ಬರಲ್ಲ. ಎಲ್ಲ ಐಟಮ್ ಒಂದು ವಾರಕ್ಕಾಗಷ್ಟು ಒಂದು ಸಂತೆಯಲ್ಲಿ ಒಂದು ಸಲ ಒಬ್ಬರು ಗ್ರಾಹಕರು ತರಕಾರಿ ತೊಗೋಬೇಕಂದ್ರೆ ಎಲ್ಲ ಐಟಮ್ ತೊಗೊತಾರೆ. ಅಲ್ಲಿ ಏನಿರ್ತಾವೆ, ಬದನೆಕಾಯಿ ಸೊಪ್ಪು ಒಂದಿನ ಬದನೆಕಾಯಿ ಮಾಡ್ತಾರೆ, ಒಂದಿನ ಹಾಗಲಕಾಯಿ ಮಾಡ್ತಾರೆ, ಒಂದಿನ ಹೀರೆಕಾಯಿ ಮಾಡ್ತಾರೆ, ಒಂದಿನ ಕ್ಯಾಲಿಫ್ಲವರ್ ಮಾಡ್ತಾರೆ.
ಟೊಮಾಟೋನೂ ಬೇಕಾಗ್ತಾವೆ, ಹಸಿಮೆಣ್ಸಿನ್ಕಾಯಿ ಬೇಕಾಗ್ತಾವೆ. ಅದೇ ಥರ ನಾವು ತರಕಾರಿ ಬೆಳೆಸ್ತೀವಿ ಅಂದಮೇಲೆ ಸರ್ ಎಲ್ಲ ಐಟಮ್ ಇರಬೇಕಂತ ನಮ್ಮ ಉದ್ದೇಶ ಸರ್. ಈಗ ನಾವು ಸ್ಪೆಷಲಿಸ್ಟ್ ಹೆಂಗಾಗಿವಿ ಸರ್, ತರಕಾರಿ ಸ್ಪೆಷಲಿಸ್ಟ್ ಆಗಿದ್ವಿ. ಏನಂದರೆ ಎಲ್ಲ ಥರ ತರಕಾರಿ ಮಾರ್ಕೆಟಲ್ಲಿ ಹೋಗೋವು, ಅದರ ನಾನು ಯಾವ ಟೈಮಲ್ಲಿ ಹಾಕಿದರೆ ರೇಟ್ ಸಿಗ್ತದೆ, ಯಾವ ಬೆಳೆ ನಮ್ಮ ಏರಿಯಾಗೆ ಸೂಟ್ ಆಗ್ತದೆ, ಆ ಥರ ಕ್ಯಾಲ್ಕುಲೇಷನ್ ಮಾಡಿ ಮಾಡೋದು ಅನುಭವ ಆಗಿಬಿಟ್ಟ ಸರ್. ಬಸವರಾಜ್ ಮತ್ತು ಸುರೇಶ್ ಅವರು 40 ಎಕರೆಯಲ್ಲಿ ಬ್ಯಾಚ್ಗಳಲ್ಲಿ ತರಕಾರಿ ಬೆಳೆಯುತ್ತಾರೆ. ಯಾವುದೇ ತರಕಾರಿ ಬೆಳೆಯನ್ನ ಬೆಳೆಯುವ ಮುನ್ನ ಇವರು ಭೂಮಿಗೆ ರೆಸ್ಟ್ ನೀಡುತ್ತಾರೆ. ಮಳೆಗಾಲದಲ್ಲಿ ತರಕಾರಿ ಬೆಳೆಗಳನ್ನ ನಾಟಿ ಮಾಡುವ ಮುನ್ನ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ರೆಸ್ಟ್ ಕೊಟ್ಟು ಆ ಬಳಿಕ ನಾಟಿ ಮಾಡ್ತಾರೆ. ತರಕಾರಿ ಬೆಳೆ ಬೆಳಿಬೇಕಂದ್ರೆ ಸರ್ ಭೂಮಿನ ಫಸ್ಟು ಒಂದು 2-3 ತಿಂಗಳ ರೆಸ್ಟ್ ಕೊಟ್ಟಿರ್ಬೇಕು ಸರ್. ಆ ಭೂಮಿಗೆ ಮಡಿಕೆ ಹೊಡೆಯೋದು, ಕುಂಟೆ ಹರಗೋದು, ಸ್ವಲ್ಪ ಉಳುಮೆ ಕೆಳಗೆ, ಯಾಕಂದರೆ ಅಂಚಿನ ಮೇಲೆ ಮಣ್ಣಂಗೆ ಇದ್ದಂಗೆ ಸುಡ್ತೀವಿ ಸರ್. ಏನೇನು ಮಾಡಬೇಕಂದ್ರೆ ಶೇಂಗಾ ಪುಡಿ ಮಾಡ್ಬೇಕಂದ್ರೆ ಹೆಂಗೆ ಸುಟ್ಟಿರ್ತೀವಿ ಸರ್, ಆ ಥರ ಅದನ್ನು ನಾವು ಭೂಮಿನೆಲ್ಲ ಬಿಸಿಲಿಗೆ ಸಮ್ಮರಲ್ಲಿ ಬಿಸಿಲು ಸುಡುವಂಗೆ ಮಾಡಿ, ಆನಂತರ ಜೂನ್ ಬರೋ ಟೈಮಲ್ಲಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋದು, ಕೋಳಿ ಗೊಬ್ಬರ ಹಾಕೋದು ತನಿ ಭೂಮಿನ ಚೆನ್ನಾಗಿ ಅಂದರೆ ಫಿಟ್ ಆ್ಯಂಡ್ ಫೈನ್ ಮಾಡಿರ್ತೀವಿ ಸರ್. ನಾವು ಹೆಂಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿದರೆ ಆಗಲೇ ಹೆಂಗೆ ಕೆಲಸ ಚೆನ್ನಾಗಿ ಮಾಡ್ತೀವಿ, ಮೈಂಡ್ ಫ್ರೆಶ್ ಆಗಿ, ಅದೇ ಥರ ಭೂಮಿನ ಒಂದು 2-3 ತಿಂಗಳ ರೆಸ್ಟ್ ಕೊಟ್ಟು ಅದನ್ನು ಭೂಮಿ ಪ್ರಿಪ್ರೇಷನ್ ಮಾಡಿ ರೆಡಿ ಇಟ್ಕೊತೀವಿ ಸರ್. ಅಂದರೆ ಪ್ಲ್ಯಾನಿಂಗ್ ಮೊದಲೇ ಇರುತ್ತೆ ಸರ್, ನೆಕ್ಸ್ಟ್ ಬೆಳೆ ಏನು ಮಾಡಬೇಕು ಈ ಭೂಮಿಯಲ್ಲಿ ಅನ್ನೋದು ಸಮ್ಮರಲ್ಲೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಿ ಸರ್. 40 ಎಕರೆಯಲ್ಲೂ 16 ತರಕಾರಿ ಬೆಳೆಗಳು. ಇವರು ಒಂದೇ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದಿಲ್ಲ. ತಮ್ಮ ಪ್ರದೇಶದಲ್ಲಿ ಉತ್ತಮವಾಗಿ ಬರುವ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಯುತ್ತಾರೆ. ಟೊಮ್ಯಾಟೊ ಬೆಳೆಯನ್ನ 7ರಿಂದ 8 ಎಕರೆಯಲ್ಲಿ ಬೆಳೆಸಿದ್ದಾರೆ. ಉಳಿದ ಜಮೀನಿನಲ್ಲಿ ಕ್ಯಾಪ್ಸಿಕಂ, ಹೀರೆಕಾಯಿ, ಹಾಗಲಕಾಯಿ, ಹೂಕೋಸು, ಎಲೆಕೋಸು ಮತ್ತು ಬೆಂಡೆಕಾಯಿಯನ್ನ ಬೆಳೆಸಿದ್ದಾರೆ. ಟೊಮಾಟೊ ಒಂದು 7-8 ಎಕರೆ ಮಾಡ್ತೀವಿ, ಹಸಿಮೆಣ್ಸಿನ್ಕಾಯಿ ಒಂದು 7-8 ಎಕರೆ ಮಾಡ್ತೀವಿ, ಮತ್ತು ಕ್ಯಾಪ್ಸಿಕಮ್ ಒಂದು 7-8 ಎಕರೆ 5-6 ಎಕರೆ ಅಂತೂ ಮಾಡ್ತೀವಿ ಸರ್. ಹೀರೆಕಾಯಿ ಒಂದು 4-5 ಎಕರೆ, ಹಾಗಲಕಾಯಿ ಒಂದು 4-5 ಎಕರೆ, ಮತ್ತು ಈ ವರ್ಷ ರೆಡ್ ಚಿಲ್ಲಿನೂ ಮಾಡೀವಿ ಸರ್ ಒಂದು 6-7 ಎಕರೆ, ಮತ್ತು ಗ್ರೀನ್ ಚಿಲ್ಲಿ ಇದ್ದೇ ಇರುತ್ತೆ, ಮತ್ತು ಕ್ಯಾಲಿಫ್ಲವರ್ ಒಂದು 2 ಎಕರೆ, ಕ್ಯಾಬೇಜ್ 2 ಎಕರೆ. ಆಲ್ಮೋಸ್ಟ್ ಎಲ್ಲ ಥರ ನಮ್ಮ ಏರಿಯಾದಾಗ ಯಾವ ಬರ್ತಾವೋ ಎಲ್ಲ ಮಾಡ್ತೀವಿ ಸರ್. ಸ್ವಲ್ಪ ಆಲೂಗಡ್ಡೆ ಅಂದ್ರೆ ನಮ್ಮ ಏರಿಯಾದಾಗ ಬರಲ್ಲ, ಅದು ಹಂಗಾಗಿ ಅದನ್ನು ಮಾಡಿಲ್ಲ ಸರ್. ಎಲ್ಲಾ ವಿಧದ ಮಣ್ಣಿನಲ್ಲೂ ತರಕಾರಿಯನ್ನ ಬೆಳೆಯಲಾಗುತ್ತೆ. ಆದರೆ ಮಳೆಗಾಲದಲ್ಲಿ ತರಕಾರಿ ಬೆಳೆಯುವುದಾದರೆ ಕೆಂಪು ಮಣ್ಣಿದ್ದರೆ ಉತ್ತಮ. ಯಾಕಂದ್ರೆ ಕೆಂಪು ಮಣ್ಣು ನೀರನ್ನ ಹಿಡಿದುಕೊಳ್ಳೋದಿಲ್ಲ, ನೀರನ್ನ ಬಸಿದು ಹೋಗೋದ್ರಿಂದ ರೋಗ ಬಾಧೆ ಕಮ್ಮಿ ಇರುತ್ತೆ. ಇನ್ನು ಚಳಿಗಾಲ ಮತ್ತು ಬೇಸಿಗೆಯಲ್ಲಾದ್ರೆ ಕಪ್ಪು ಮಣ್ಣು ಸೂಕ್ತ. ಈ ಸಂದರ್ಭದಲ್ಲಿ ಮಣ್ಣು ನೀರನ್ನ ಹಿಡಿದುಕೊಳ್ಳಬೇಕಾಗತ್ತೆ ಅಂತಾರೆ ಬಸವರಾಜ್ ಅವರು. ಮಳೆಗಾಲದಲ್ಲಿ ಬೆಳಿಬೇಕಂದ್ರೆ ಕೆಂಪು ಉಸುಗು ಮಿಕ್ಸ್ ಇರುತ್ತೆ, ಕೆಂಪು ಭೂಮಿ ಸೂಕ್ತ ಸರ್ ಮಳೆಗಾಲದಲ್ಲಿ ತರಕಾರಿ ಮಾಡೋದಕ್ಕೆ. ನಾವು ಅಕ್ಟೋಬರಿಂದ ಚಳಿಗಾಲ ಸಮ್ಮರಲ್ಲಿ ಬೆಳಿಬೇಕಂದ್ರೆ ಬ್ಲ್ಯಾಕ್ ಸಾಯಿಲ್ ಚೆನ್ನಾಗಿರುತ್ತೆ ಸರ್. ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇದೆ ಅಂತಲೋ ಮತ್ಯಾರೋ ಬೆಳೆದಿದ್ದಾರೆ ಅಂತಲೋ ತರಕಾರಿ ಬೆಳೆಯುವವರ ಸಂಖ್ಯೆ ಸಾಕಷ್ಟಿದೆ. ಆದರೆ ಯೋಜನಾಬದ್ಧವಾಗಿ ತರಕಾರಿ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಬೆಳೆದರೆ ಅದರಲ್ಲಿ ನಷ್ಟವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಸಮಸ್ಯೆಗೆ ಬಸವರಾಜ್ ಅವರು ಕಂಡುಕೊಂಡಿರುವ ಪರಿಹಾರವೇನು ಅನ್ನೋ ಮಾಹಿತಿ ತಿಳಿಯೋಣ ಬನ್ನಿ. ಉತ್ತಮ ಬೆಲೆ ಸಿಗುವ ಸಮಯ ಆಧರಿಸಿ ತರಕಾರಿ ಬೆಳೆಯಬೇಕು. ತರಕಾರಿಗಳ ಬೆಲೆ ಪ್ರತಿದಿನವೂ ಬದಲಾಗ್ತಾ ಇರತ್ತೆ. ಜೊತೆಗೆ ಅವುಗಳ ಬೆಲೆ, ಹವಾಮಾನ, ಮಾರುಕಟ್ಟೆಗೆ ಬಂದಿರುವ ತರಕಾರಿಯ ಪ್ರಮಾಣವನ್ನ ಆಧರಿಸುತ್ತೆ. ಕಣ್ಮುಚ್ಚಿಕೊಂಡು ತರಕಾರಿ ಬೆಳೆದರೆ ಲಾಭಕ್ಕಿಂತ ನಷ್ಟವಾಗುವ ಸಾಧ್ಯತೆಯೇ ಹೆಚ್ಚಿರುತ್ತೆ. ಹಾಗಾಗಿ ಯಾವ ತಿಂಗಳಿನಲ್ಲಿ ಯಾವ ತರಕಾರಿಗೆ ಉತ್ತಮ ಬೆಲೆ ಸಿಗಬಹುದು, ಹಿಂದಿನ ವರ್ಷಗಳಲ್ಲಿ ಬೆಲೆ ಏರಿಳಿತ ಹೇಗಿತ್ತು, ತರಕಾರಿ ಬೆಳೆಯುವ ಸೀಸನ್ ಎಲ್ಲವನ್ನ ಲೆಕ್ಕ ಹಾಕಿ ತರಕಾರಿಯನ್ನ ಬೆಳಿಬೇಕು. ಆಗ ಮಾತ್ರ ತರಕಾರಿ ಬೆಳೆಯಲ್ಲಿ ಉತ್ತಮ ಆದಾಯ ಸಿಗುತ್ತೆ ಅನ್ನೋದು ಬಸವರಾಜ್ ಅವರ ಅನುಭವದ ಮಾತು. ತರಕಾರಿ ಬೆಳೆ ನೋಡಿ ಸರ್, ಒನ್ ಟೈಮ್ ಜಾಸ್ತಿ ಇರುತ್ತೆ, ನಾವು ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಬೇಕು ಸರ್. ಯಾವಾಗ ರೇಟ್ ಜಾಸ್ತಿ ಆದಪ್ಪ ಈ ವರ್ಷ ಈ ಡಿಸೆಂಬರಲ್ಲಿ ಜಾಸ್ತಿ ತರಕಾರಿ ರೇಟ್, ಲಾಸ್ಟ್ ಇಯರ್ ಟೊಮೊಟೊ ಫುಲ್ ರೇಟ್ ಇತ್ತು ಸರ್, 1500-2000 ರೂಪಾಯಿ ಕ್ಯಾನ್ವರೆಗೂ ಆಗಿತ್ತು ಡಿಸೆಂಬರಲ್ಲಿ. ಈ ವರ್ಷ ಡಿಸೆಂಬರಲ್ಲಿ ಪೂರಾ 100 ರೂಪಾಯಿ ಕ್ಯಾನ್ ಆಗಿದೆ ಸರ್, 100 ರೂಪೀಸ್ ಕ್ಯಾನ್ ಆಗಿದೆ. ಅದೇ ಥರ ನಾವು ಲಾಸ್ಟ್ ಇಯರ್ ಈಗ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಬೇಕು ಸರ್. ಲಾಸ್ಟ್ ಇಯರ್ ಈ ಮಂತಲ್ಲಿ ಡಿಸೆಂಬರಲ್ಲಿ ರೇಟ್ ಜಾಸ್ತಿ ಅದಂದರೆ ಆ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ರೇಟ್ ಕಡಿಮೆ ಆಗುತ್ತೆ ಸರ್. ಅದು ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಬೆಳೆ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಲಾಸ್ಟ್ ಡಿಸೆಂಬರಲ್ಲಿ ನಾವು ದುಡ್ಡು ಬಂದದಪ್ಪ ಟೊಮೊಟೊಲ್ಲಿ ಅಂದರೆ ಲಾಸ್ಟ್ ಡಿಸೆಂಬರಲ್ಲಿ ಸರ್ ಬರೀ ಟೊಮೊಟೊಲ್ಲಿ ನಮಗೆ 40 ಲಕ್ಷ ಆಗಿತ್ತು ಸರ್. ಈ ವರ್ಷ ಅದು ನೋಡಿದರೆ 4 ಲಕ್ಷನೂ ಆಗಲ್ಲ ಸರ್ ಅದಕ್ಕೇನು ಮಾಡಿದರೆ. ಹಾಗಾಗಿ ನಾವು ಲಾಸ್ಟ್ ಡಿಸೆಂಬರಲ್ಲಿ ಒಂದು 8-10 ಎಕರೆ ಟೊಮೊಟೊ ಮಾಡಿದ್ದೀವಿ ಸರ್. ಈ ವರ್ಷ ಬರೀ 2-3 ಎಕರೆ ಮಾಡಿದ್ದೀವಿ ಸರ್. ಯಾಕಂದರೆ ರೇಟ್ ಕಡಿಮೆ ಆಗುತ್ತೆ ಅಂತ ಉದ್ದೇಶಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಸರ್.
ತರಕಾರಿ ಬೆಳೆಯುವವರು ಪ್ರತಿದಿನವೂ ತೋಟಕ್ಕೆ ಹೋಗಬೇಕು. ಬೆಳೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಜೊತೆಗೆ ಸೂಕ್ತ ಸಮಯದಲ್ಲಿ ಗೊಬ್ಬರ, ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಿಕೊಳ್ಬೇಕು. ಆಗ ಮಾತ್ರ ಉತ್ತಮ ಇಳುವರಿಯನ್ನ ಪಡೆಯಲು ಸಾಧ್ಯವಿದೆ. ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ಸಹ ತರಕಾರಿ ಬೆಳೆ ನಾಶವಾಗುವ ಸಾಧ್ಯತೆ ಇರುತ್ತೆ. ತರಕಾರಿ ಮಾಡೋಂಗಿದ್ರೆ ನೀವು ಹೊಲಕ್ಕೆ ಡೈಲಿ ಒಂದಿಲ್ಲ 2 ಸಲನ ವಿಸಿಟ್ ಕೊಡಲೇಬೇಕು. ಏನು ಬೆಳೆಗೆ ಏನು ರೋಗ ಅದಂತ ಅಬ್ಸರ್ವ್ ಮಾಡಬೇಕು. ಏನು ರೋಗ ಐತೆ ತಕ್ಕಂಗೆ ಅದಕ್ಕೆ ಔಷಧಿ ಸ್ಪ್ರೇ ಮಾಡೋಗಿರ್ಬೋದು, ಅದಕ್ಕೆ ಕಸ ಬಂದರೆ ಕಸ ತೆಗ್ಸೋದಾಗಿರ್ಬೋದು, ಕಾಯಿ ಹಿಡ್ದಾಗ ಅದನ್ನು ಕಟಿಂಗ್ ಮಾಡಿಸೋದಾಗಿರ್ಬೋದು. ಅದು ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು. ನೀನು ಇಲ್ಲಪ್ಪ ನಾನು ಮಾಡಿದೆ, ಬೆಳೆ ಇಟ್ಟೆ, ನಾನು ಓದೆ, ರಾಯಚೂರು ಹೋದೆ, ಅಲ್ಲಿಗೆ ಹೋದೆ, ಸಿಟಿಗೆ ಹೋದೆ, ಎಲ್ಲ ಟೂರ್ ಹೋದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಹಂಗೆ ಮಾಡೋಂಗಿದ್ರೆ ತರಕಾರಿ ಮಾಡಬಾರ್ದು. ಆ ಥರ ಮಾಡಿ ಲಾಸ್ ಆಗಿರೋರು ಭಾಳ ಜನ ನೋಡಿವಿ ನಾವು. ಇನ್ನೊಬ್ರು ಅವ್ರು ಮಾಡ್ಯಾರ ಅಂತೇಳಿ ನಾವು ಮಾಡೋಕ್ಕೆ ಹೋಗಿ ಅದು ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ತೊಗೊಂಡು ಮಾಡ್ಬೇಕು ಸರ್. ನಾನು ಅದು ಮಾಡಬೇಕು, ಆ ಬೆಳೆ ಬೆಳೆಸ್ಬೇಕು ಕಂಪಲ್ಸರಿ ಅಂತ ತಲೆಗಿಟ್ಕೊಂಡು ಇಂಟ್ರೆಸ್ಟ್ ತಗೊಂಡು ಮಾಡಿದರೆ ಸಕ್ಸಸ್ ಆಗ್ತದೆ ಸರ್. ಸುಮ್ಮನೆ ಏನೋ ಅವ್ರು ಮಾಡ್ಯಾರ ನಾನು ಮಾಡಕತ್ತೀನಿ ಅಂತೇಳಿ ಮಾಡಿ ಇಟ್ಟು ಕೇಸಿ ನೀನು ಎಲ್ಲಿಗೋ ಓದಿ, ಊರಿಗೆ ಹೋದೆ, ಯಾರೋ ರಿಲೇಷನ್ ಊರಿಗೆ ಹೋಗಿ 1 ವಾರದ್ದು ಬಂದೆ, ಟೂರ್ ಹೋಗಿ ಬಂದೆ, ಅದು ಸುಮ್ಮನೆ ಅಡ್ಡಾಡಿದೆ ಬೆಳೆ ಇಟ್ಟಿಗೆಸಿ ಅಂದರೆ ಕಂಪಲ್ಸರಿ ನಷ್ಟ ಆಗ್ತಾರೆ ಸರ್. ಕಂಟಿನ್ಯೂ ಇದರಲ್ಲಿ ಟಚ್ ಇದ್ದು ನೀವು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡಿ ಅದಕ್ಕೆ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಕಸ ತೆಗ್ಸೋದಾಗಿರ್ಬೋದು, ಏನೈತೆ ಅದ್ರ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಆದಾಯ ಸಿಗುತ್ತೆ ಸರ್. ರೋಗ ಕೀಟ ನಿಯಂತ್ರಣಕ್ಕೆ ಅಂತರ ಹೆಚ್ಚು ನೀಡಬೇಕು. ತರಕಾರಿ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಿರುತ್ತೆ. ಹಾಗಾಗಿ ಸಸಿಗಳ ನಡುವೆ ಹೆಚ್ಚು ಸ್ಪೇಸಿಂಗ್ ನೀಡಬೇಕು. ಗಿಡಗಳು ಒತ್ತೊತ್ತಾಗಿದ್ದರೆ ಸರಿಯಾಗಿ ಗಾಳಿ ಆಡದೆ ರೋಗ ಮತ್ತು ಕೀಟ ನಿಯಂತ್ರಣ ಕಷ್ಟವಾಗುತ್ತೆ. ಇನ್ನು ನಾವು ಸಾವಯವ ಮತ್ತು ಸಮಗ್ರ ಪೀಡೆ ನಿರ್ವಹಣೆ ವಿಧಾನದಲ್ಲಿ ರೋಗ ಮತ್ತು ಕೀಟ ನಿರ್ವಹಣೆಗೆ ಒತ್ತು ನೀಡ್ತೇವೆ. ಅಷ್ಟಾಗಿಯೂ ನಿರ್ವಹಣೆ ಮಾಡಲು ಸಾಧ್ಯವಾಗದಿದ್ದಾಗ ಮಾತ್ರ ಕೀಟನಾಶಕಗಳನ್ನ ಸೂಕ್ತ ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ತೇವೆ ಅಂತಾರೆ ಬಸವರಾಜ್. ತರಕಾರಿ ಮಾಡ್ಬೇಕಂದ್ರೆ ಸರ್ ಸ್ಪೇಸಿಂಗ್ ಚೆನ್ನಾಗಿರ್ಬೇಕು ಸರ್. ಪೂರ ತುಂಬೂ ಇರಬಾರ್ದು ಸರ್. ಬೆಳೆ ಈಗ ಬದನೆ ಮಾಡ್ಬೇಕಂದ್ರೆ ಸರ್ ಸಾಲಿಂದ ಸಾಲಿಗೆ 5 ಫೀಟ್ ಮಾಡ್ತೀವಿ ಸರ್ ನಾವು. ಸಸಿಯಿಂದ ಸಸಿಗೆ 2.5 ಫೀಟ್ ಹಂಗೆ ಇಡ್ತೀವಿ ಸರ್. ಈಗ ಪೂರ ಕೆಲವ್ರು ಏನು ಮಾಡ್ತಾರೆ ಸರ್, ಸಾಲಿಂದ ಸಾಲಿಗೆ 3 ಫೀಟು, ಸಸಿಯಿಂದ ಸಸಿಗೆ 1 ಫೀಟ್ ಇರ್ತಾರೆ ಸರ್. ಅಷ್ಟು ತುಂಬ ಇಡಬಾರ್ದು ಸರ್. ತುಂಬ ಇಟ್ಟರೆ ಅದು ಗಾಳಿ ಆಡೋದಿಲ್ಲ, ಇಳುವರಿ ಬರೋದಿಲ್ಲ ಸರ್. ತುಂಬ ಆಗಿಬಿಡ್ತದೆ. ನಾವು ಪೆಸ್ಟ್ನೂ ಕಂಟ್ರೋಲ್ ಆಗೋದಿಲ್ಲ. ನಾವು ಎಷ್ಟು ಸ್ಪ್ರೇ ಮಾಡಿದ್ರೂ ಅದು ಕಂಟ್ರೋಲಿಗೆ ಬರೋದಿಲ್ಲ ಸರ್. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ, ಗಾಳಿ ಆಡಿದರೆ ನಮ್ಗೆ ಪೆಸ್ಟ್ ಕಂಟ್ರೋಲ್ ಈಸಿ ಆಗ್ತದೆ ಸರ್. ಗಾಳಿ ಆಡ್ತದಲ್ಲ, ಇಳುವರಿನೂ ಜಾಸ್ತಿ ಬರುತ್ತೆ. ರೋಗಗಳನ್ನ ಬರೋದ್ರಿಂದಾಗ ಆರ್ಗ್ಯಾನಿಕ್ ಪದ್ಧತಿಯಾಗ ಸರ್ ಮೊದಲು ಕೃಷಿ ಇಲಾಖೆಯಲ್ಲಿ ಹೇಳೋ ಪ್ರಕಾರ ಅವು ಗಮ್ಮು, ಸ್ಟಿಕ್ಕರ್ಸು ಅವೆಲ್ಲ ಇಡ್ತೀವಿ ಸರ್ ಹೊಲದಲ್ಲಿ. ಅಲ್ಲಲ್ಲಿ ಬ್ಲೂ, ಈಗ ಟ್ರಿಪ್ಸು ಬಂದು ಅಟ್ಯಾಕ್ ಆಗಿಬಿಡ್ತಾವಂತ ಬ್ಲೂ ಸ್ಟಿಕ್ಕರ್ಸ್ ಹಾಕಿದ್ದೀವಿ ಅಲ್ಲಲ್ಲಿ ಮೆಣಸಿನ್ಕಾಯಿ ಹೊಲದಲ್ಲಿ. ಮತ್ತು ಅವು ಬ್ಲ್ಯಾಕ್ ಟ್ರಿಪ್ಸ್ ಬರ್ತಾವಂತೇಳಿ ವೈಟ್ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ವಿ. ಅವು ವೈಟ್ ಫ್ಲೈಸು ಅವೆಲ್ಲ ಬಂದು ಅಟ್ಯಾಕ್ ಆಗ್ತಾವಂತೇಳಿ ಯೆಲ್ಲೋ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ವಿ. ಅದಕ್ಕೆ ಬಂದು ಅಷ್ಟಾದ್ರೂ ಮತ್ತು ನಾವು ಸ್ವಲ್ಪ ಬೇವಿನ ಎಣ್ಣೆನೂ ಬಳಸ್ತೀವಿ ಬೇರೆ ಥರ. ಮತ್ತು ಅದಾದ ನಂತರ ಮೀರಿದ ಕಾಲಕ್ಕೆ ಕೆಮಿಕಲ್ನೂ ಯೂಸ್ ಮಾಡ್ತೀವಿ ಸರ್. ಸರ್ ಈಗ ಮಳೆಗಾಲದಲ್ಲಿ ರೋಗಗಳಂದರೆ ಸರ್ ಅಂಗಮಾರಿ, ಎಲೆ ಚುಕ್ಕೆ ರೋಗ, ಚಳಿಗಾಲದಲ್ಲಿ ಬೂದು ರೋಗ ಬರುತ್ತೆ ಸರ್. ಆಮೇಲೆ ಮಳೆಯೆಲ್ಲ ಹಿಂದಕ್ಕಾದ್ಮೇಲೆ ಥ್ರಿಪ್ಸು, ಮೈಟ್ಸು ಎಲ್ಲ ಬರ್ತಾವೆ ಸರ್. ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು, ಮಚ್ಚೆ ಇರೋದಕ್ಕೆ ಅಮಿಸ್ಟರ್ ಟಾಪ್ ಆಗಿರ್ಬೋದು, ನೇಟಿವ್ ಆಗಿರ್ಬೋದು, ಮತ್ತು ಮಾಮೂಲಿ ಅಂದರೆ ಸಾಫ್ ಆಗಿರ್ಬೋದು, COC ಈ ಥರ ಎಲ್ಲ ಬಳಸ್ತೀವಿ ಸರ್. ಥ್ರಿಪ್ಸು ಮೈಟ್ಸಿಗೆ ಬಂತು ಫೆಗಾಸಿಸ್ಸು, ಗ್ರೇಷಿಯಾ ಆಗಿರ್ಬೋದು, ಮತ್ತು ಈಗ ಹೊಸದಾಗಿ ಬಂದರೆ ಎಕ್ಸ್ಪೋನಸ್ ಅಂತಿದೆ, ಅವಾಗಿರ್ಬೋದು. ಎಲ್ಲ ಥರದ್ದು ಏನು ಹೊಸವೇನು ಬರ್ತವೆ ಸರ್ ಅದನ್ನು ಬಳಸ್ಕೊಂಡು ಹೋಗ್ತೀವಿ ಸರ್. ಸಾಮಾನ್ಯವಾಗಿ ಬಳ್ಳಿ ತರಕಾರಿ ಬೆಳೆಯುವವರು ಗಿಡಗಳಿಗೆ ಆಸರೆ ಕೊಡಲು ಪ್ರತಿ ಬಾರಿ ಕಟ್ಟಿಗೆ ಮತ್ತು ದಾರಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ. ಒಂದೊಂದು ಬೆಳೆಗೂ ಇದಕ್ಕೆಂದೇ 10,000 ಖರ್ಚಾಗತ್ತೆ. ಹಾಗಾಗಿ ನಿರಂತರವಾಗಿ ಬಳ್ಳಿ ತರಕಾರಿಗಳನ್ನೇ ಬೆಳೆಯುವವರಾದರೆ ಪರ್ಮನೆಂಟ್ ಸ್ಟ್ರಕ್ಚರ್ ನಿರ್ಮಿಸಿಕೊಳ್ಳುವುದು ಉತ್ತಮ. ನಾವು ಹೀರೆಕಾಯಿ ಬೆಳೆಯಲು ಚಪ್ಪರ ನಿರ್ಮಿಸಿದ್ದು ಎಕರೆಗೆ 7 ರಿಂದ 8 ಲಕ್ಷ ಖರ್ಚು ಬಂದಿದೆ. ಒಮ್ಮೆ ಪರ್ಮನೆಂಟ್ ಸ್ಟ್ರಕ್ಚರ್ ನಿರ್ಮಿಸಿದ್ರೆ 10 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬರುತ್ತೆ. ಇದರಿಂದ ರೈತರಿಗೆ ಖರ್ಚಿನಲ್ಲಿ ಗಣನೀಯ ಇಳಿಕೆಯಾಗುತ್ತೆ. ಸರ್ ಹೀರೆಕಾಯಿ ಅಂದ್ರಕ್ಕೆ ನೋಡಿ ಸರ್, ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಕ್ಕೆ ಒಂದು ಎಕರೆಗೆ ಒಂದು 7-8 ಲಕ್ಷ ಖರ್ಚಾಗುತ್ತೆ ಸರ್. ಅದು ಅಂದರೆ ನಮಗೆ ಪೈಪ್ ಆ್ಯಂಗಲ್ ಹಾಕಿ ಮಾಡಿದ್ದೀವಿ ಸರ್, GI ಪೈಪಿಂದ. ಅದು ಮತ್ತು ಕಾಂಕ್ರೀಟ್ ಬೆಡ್ ಹಾಕ್ಕೊಂಡು ಮಾಡಿದ್ದೀವಿ ಸರ್. ಆಮೇಲೆ GI ಪೈಪ್ ವೈರೆಲ್ಲ ಎಳ್ಕೊಂಡು ಮಾಡಿದ್ದಿದೆ. ಅಂದರೆ ಪರ್ಮನೆಂಟ್ ಸ್ಟ್ರಕ್ಚರ್ ಸರ್. ಅದು ಎಕರೆಗೆ 7-8 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನಾವು ಕಟ್ಟಿಗೆ ಉಣ್ಕೊಂಡು ಮಾಡಿದರೆ 1-1.5 ಲಕ್ಷ ರೂಪಾಯಲ್ಲಿ ಆಗುತ್ತೆ ಸರ್. ಸ್ವಲ್ಪ ಅಂದರೆ ಈ ಬೆಳೆ ಮುಗಿದು ತೆಗಿಬೇಕು, ಮತ್ತು ಬೇರೆಗೆ ಇಟ್ಕೊಂಡು ಒಂದು ಬೊಂಬು ತಂದರೆ ಒಂದು 2-3 ಬೆಳೆಗೆ ಆಗುತ್ತೆ ಸರ್. ಅದು ಇದಾದರೆ ಪರ್ಮನೆಂಟು ಒಂದು ಸಲ ಸ್ಟ್ರಕ್ಚರ್ ಮಾಡಿದರೆ ಒಂದು 15-20 ವರ್ಷ ಇರುತ್ತೆ. ಅಷ್ಟು ಖರ್ಚು ಮಾಡೋಕ್ಕಾಗಲ್ಲಪ್ಪ ಅಂದರೆ ಕಟ್ಟಿಗೆ ಉಣ್ಕೊಂಡು ದಾರ ಕಟ್ಕೊಂಡು ಬೆಳೆಸಿದರೆ ನಡೀತದೆ ಸರ್. ಹಂಗೂ ಮಾಡ್ಬೋದು.
ಬಸವರಾಜ್ ಅವರು ಉತ್ತಮವಾಗಿ ತರಕಾರಿ ಬೆಳೆಯುವ ಜೊತೆಯಲ್ಲೇ ಮಾರುಕಟ್ಟೆ ಮಾಡೋದಕ್ಕೂ ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ. ಇವರು 40 ಎಕರೆಯಲ್ಲಿ ತರಕಾರಿ ಬೆಳೆದು ಎಷ್ಟು ಆದಾಯ ಮತ್ತು ಲಾಭ ಗಳಿಸ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಉತ್ತಮ ಬೆಲೆ ಸಿಗುವ ಮಾರುಕಟ್ಟೆಯಲ್ಲಿ ಬೆಳೆ ಮಾರಾಟ. ರೈತರು ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡುವುದು ಸಹ ಮುಖ್ಯ. ಬಸವರಾಜ್ ಅವರು ಹೆಚ್ಚು ಬೆಲೆ ಸಿಗುವ ನಿರೀಕ್ಷೆ ಇರುವ ಸಮಯದಲ್ಲೇ ಫಸಲು ಬರುವಂತೆ ಪ್ಲಾನ್ ಮಾಡಿ ಬೆಳೆ ಬೆಳೆದಿರುತ್ತಾರೆ. ಇನ್ನು ಅವರು ರಾಯಚೂರು ಮಾರುಕಟ್ಟೆಯಲ್ಲೇ ತಮ್ಮ ಫಸಲು ಮಾರುತ್ತಾರೆ. ಅಲ್ಲಿ ಉತ್ತಮ ಬೆಲೆ ಸಿಗದಿದ್ದಾಗ ಉತ್ತಮ ಬೆಲೆ ಸಿಗುವ ಮಾರುಕಟ್ಟೆಗೆ ಫಸಲನ್ನ ಕಳಿಸುತ್ತಾರೆ. ಈ ಮೂಲಕ ಲಾಭ ಗಳಿಸುತ್ತಿದ್ದಾರೆ. ರಾಯಚೂರು ಮಾರ್ಕೆಟಿಗೆ ಹಾಕ್ತಿದ್ವಿ. ಇಲ್ಲಿ ರೇಟ್ ಇಲ್ಲ ಅಂದಾಗ ಯಾದಗಿರಿ 80 ಕಿಲೋಮೀಟ್ರ್ ಆಗುತ್ತೆ, ಯಾದಗಿರು ಇಲ್ಲ ಸಿನ್ನೂರು 100 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಅಷ್ಟಕ್ಕೂ ಮತ್ತು ಹೈದ್ರಾಬಾದಲ್ಲಿದ್ದರೆ 200 ಕಿಲೋಮೀಟ್ರ್ ಆಗುತ್ತೆ ಸರ್ ಹೈದ್ರಾಬಾದ್ ನಮಗೆ. ಹೈದ್ರಾಬಾದಿಗೂ ಕಳಿಸ್ತೀವಿ ಸರ್. ಎಲ್ಲಿ ರೇಟ್ ಆದ ಈಗೇನು ಫೋನ್ನಾಗ ಕೇಳ್ತೀವಿ ಸರ್, ಎಲ್ಲ ಮಾರ್ಕೆಟ್ ನಂಬರ್ ಇರ್ತಾವೆ, ಎಲ್ಲಿ ರೇಟ್ ಚೆನ್ನಾಗಿದೆ ಅಲ್ಲಿ ಕಳಿಸ್ತೀವಿ ಸರ್. ಯಾವ ತರಕಾರಿ ಈ ಟೈಮಲ್ಲಿ ಏನು ಸರ್, ಕೆಲವು ಶಾರ್ಟೇಜ್ ಆಗಿರ್ತಾವೆ, ಬೇಡಿಕೆ ಜಾಸ್ತಿ ಇರ್ತದೆ ಸರ್, ರೇಟ್ ಜಾಸ್ತಿ ಇರ್ತದೆ. ಕೆಲವು ಸರ್ ಮಾಲ್ ಜಾಸ್ತಿ ಕಲ್ತಾಗ ರೇಟ್ ಕಡಿಮೆ ಆಗ್ತದೆ. ವಾತಾವರಣ ಮೇಲೂ ಅವನಮನೆ ಆಗಿರ್ತದೆ ಸರ್. ಇದು ವಾತಾವರಣ ಏನಪ್ಪ ಅಂದರೆ ಒಂದೊಂದು ಸಲ ಮಳೆ ಜಾಸ್ತಿ ಆಗಿ ತರಕಾರಿ ಎಲ್ಲ ಡ್ಯಾಮೇಜ್ ಆದಾಗ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ನಾವು ಆ ಟೈಮಲ್ಲಿ ಹೊಸ ಈ ಆಂಧ್ರ ಪದ್ಧತಿ ಮಾಡ್ಕೊಂಡು ಮೇಲೆ ಮಾಡಿ ಹೀರಿಕೆ ಒಂದು ವೇಳೆ ಮೇಲೆ ಮಾಡ್ಕೊಂಡಿದ್ವಿ ಅಂದರೆ ಅವು ಮಳೆಗೆ ಡ್ಯಾಮೇಜ್ ಆಗೋದಿಲ್ಲ. ಆಂಧ್ರದಲ್ಲಿ ಅವು ನೆಲದಾಗ ಹಾಕಿರೋರು ನೆಲದಾಗ ಬಿರೋ ಎಲ್ಲ ಕೊಳ್ತೋಗ್ಬಿಟ್ಟಿರ್ತಾವೆ. ನಾವು ಮೇಲೆ ಇರೋದ್ರಿಂದ ನಮ್ಗೆ ಒಳ್ಳೆ ರೇಟ್ ಸಿಗ್ತದೆ. ಮತ್ತು ಇನ್ನೊಂದು ರೆಡ್ ಸಾಯಿಲ್ ಆಗಿದ್ದರೆ ಸ್ವಲ್ಪ ಎಷ್ಟು ಮಳೆ ಬಂದ್ರೂ ಉಸುಗು ಮಿಶ್ರಿತಿದ್ರೆ ತಡ್ಕೊತಾವೆ, ಕಾಯಿ ಡ್ಯಾಮೇಜ್ ಆಗೋದಿಲ್ಲ. ಅದೇ ಬ್ಲಾಕ್ ಸಾಯಿಲಲ್ಲಿದ್ದರೆ ಡ್ಯಾಮೇಜ್ ಆಗ್ತಾವೆ ಭಾಳ. ಹಂಗಾಗಿ ಯಾವಾಗ ಹೆವಿ ರೇನ್ಸ್ ಆಗಿ ಏನಾನ ಇದಾದಾಗ ತರಕಾರಿ ರೇಟ್ ಜಾಸ್ತಿ ಇರ್ತದೆ ಸರ್. ಆಲ್ಮೋಸ್ಟ್ ಜನವರಿಯಲ್ಲಿ ತರಕಾರಿ ರೇಟ್ ಕಡಿಮೆ ಇರ್ತದೆ ಸರ್. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ತರಕಾರಿಗಳ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ. ಒಂದೇ ಬಗೆಯ ತರಕಾರಿಯನ್ನ ಬೆಳೆದಾಗ ಬೆಲೆ ಹೆಚ್ಚು ಸಿಗಬಹುದು ಅಥವಾ ಕಡಿಮೆ ಸಿಗಬಹುದು. ಅದೇ ಹಲವು ತರಕಾರಿಗಳನ್ನ ಬೆಳೆದಾಗ ಒಂದಿಲ್ಲೊಂದು ಬೆಳೆಗೆ ಉತ್ತಮ ಬೆಲೆ ಸಿಕ್ಕೇ ಸಿಗತ್ತೆ. ಆಗ ನಷ್ಟವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ ಅನ್ನೋದು ಸುರೇಶ್ ಅವರ ಅಭಿಪ್ರಾಯ. ಒಂದಾದ್ರಾಗ ಬರ್ತದ್ರೆ ಒಂದಾದ್ರಾಗ ಹೋಗ್ತದೆ. ಅದರಲ್ಲಿ ನಂಗೆ ಲಾಭ ಬರ್ತಂತೆ ಮಾಡಿದ್ರೆ ಹೆಂಗಾಗ್ತದೆ ರೀ, ನಾವು ಮಾಡ್ತಾ ಹೋಗ್ಬೇಕ್ರಿ. ಈ ಸರ್ತಿ ನೋಡಿರಿ ಹಸಿಮೆಣಸಿನ್ಕಾಯಿ ರೇಟ್ ಚೆನ್ನಾಗದ, ಅದರಲ್ಲಿ ಟೈಪ್ನು ಅದಕ್ಕೆ ರೋಗನೂ ಹಂಗೆ ಅದ. ಅದರಲ್ಲಿ ಚಲೋ ಕಾಳಜಿ ಪಡ್ಕೊಂಡು ಚಲೋ ಮಾಡ್ಕೊಂಡು ಹೋದ್ರೆ ಚೆನ್ನಾಗತ್ತೆ ರೀ. ಈಗ ಟಮಾಟ ನೋಡಿರಿ ಬೆಲೆ ಇಲ್ಲ, ಟಮಾಟಕ್ಕೆ ರೇಟ್ 50-60 ರೂಪಾಯಿ ಹೋಗ್ತದ. ಈಗ ಅದನ್ನು ಬಿಸಾಕಂಗಿಲ್ಲ, ಆದಷ್ಟು ಕೇಳಬೇಕು, ಮಾರಬೇಕು. ಮತ್ತು ಅದರಲ್ಲಿ ಲಾಸ್ ಆಗ್ತೀವಿ, ಇದರಲ್ಲಿ ಲಾಭ ಆಗ್ತೀವಿ. ಮತ್ತು ಹೀರೆಕಾಯಿ ಹಾಗಲಕಾಯಿ ಎವರೇಜ್ ರೇಟ್ ಆದ್ರಿ. ಬೆಂಡೆಕಾಯಿ ಚೆನ್ನಾಗದ, ಬೆಂಡೆಕಾಯಿ ಮಾಡಿದ್ವಿ. ಮತ್ತು ಆಮೇಲೆ ಕ್ಯಾಲಿಫ್ಲವರ್ ಇತ್ತು, ಮೊದಲು ಕ್ಯಾಲಿಫ್ಲವರ್ ತೆಗೆದು ಈಗ ಮತ್ತೆ ಬೆಂಡೆ ಮಾಡೀವಿ. ಅದು ಒಂದೋದ್ರೆ ಒಂದಾದ್ರಾಗ ಬರ್ತದೆ ರೀ. ಇದೇ ಬರ್ತದಂತ ಇಲ್ಲ, ಅದು ಬಿಟ್ಟು ಕುಂದ್ರಕ್ಕೂ ಬರೋಂಗಿಲ್ಲ. ಇಲ್ಲಿ ಲಾಸ್ ಆಗಿದೆ ಅಂತ ಬಿಟ್ಟು ಕುಂದಿರ್ಬೇಕಾದ್ರೆ ಸುಮ್ಮನೆ ಕುಂದಿರ್ಬೇಕಾಗ್ತದೆ. ಯಾವುದಾದ್ರೂ ಮಾಡ್ಬೇಕಲ್ಲ ರೀ. ನಮ್ಗೆ ಅದ್ರಾಗೆ ಲಾಭ ಆಗಿದ್ರೆ ಈಗ ಅದ್ರಾಗೆ ಲಾಸ್ ಆಗ್ತದೆ. ಒಂದು ಸರ್ತಿ ಲಾಸ್ ಆಗ್ತದೆ, ಒಂದು ಸರ್ತಿ ಲಾಭ ಆಗ್ತದೆ ರೀ. ಅಂತೂ ಲೇಬರ್ಗಂತೂ ಆಗೇ ಆಗ್ತದೆ, ನಮಗೆ ಉಳ್ಳಿಕ್ಕಿರಿಲ್ಲ. ಇನ್ನು ಇಂಜಿನಿಯರಿಂಗ್ ಮುಗಿದ ಬಳಿಕ ಕೆಲಸಕ್ಕೆ ಹೋಗಿದ್ರೆ ನಾನೊಬ್ಬನೇ ಬದುಕಬಹುದಿತ್ತು. ಆದರೆ ಕೃಷಿ ಮಾಡ್ತಾ ಇರೋದ್ರಿಂದ ನಾನು ಸುಮಾರು 30ರಿಂದ 40 ಜನರಿಗೆ ಕೆಲಸ ಕೊಟ್ಟಿದ್ದು ಅವರಿಗೆ ನಿರಂತರವಾಗಿ ಆದಾಯವನ್ನ ದೊರಕಿಸಿಕೊಡ್ತಿದ್ದೇನೆ ಅನ್ನೋದು ಬಸವರಾಜ್ ಅವರ ಅಭಿಪ್ರಾಯವಾಗಿದೆ. ವಿದ್ಯಾಭ್ಯಾಸ ಪೂರ ಮುಗಿಸ್ಕೊಂಡು ನಾನು ಬೆಂಗಳೂರಲ್ಲಿ ಜಾಬ್ ಮಾಡಿದರೆ ನಾನೊಬ್ಬನೇ ಬದುಕ್ಬೋದಿತ್ತು ಸರ್. ನಾನಿಲ್ಲಿ ನಮ್ಮ ಊರಲ್ಲಿ ಬಂದು ನಮ್ಮ ಫ್ಯಾಮಿಲಿ ಜೊತೆ ಇದ್ದು, ನಮ್ಮ ಅಣ್ಣವ್ರ ಜೊತೆ, ಅಪ್ಪ ಅವ್ರ ಜೊತೆ, ಎಲ್ಲರ ಜೊತೆ ಇದ್ದು ಮನೇಲಿದ್ದು ಅಲ್ಲಿ ಏನು ದುಡಿಬೇಕು ಅದಕ್ಕಿಂತ ಡಬಲ್ ದುಡ್ತಾ ಇದ್ದೀನಿ ಸರ್. ಮತ್ತು ನಾನೊಬ್ಬನೇ ಕೆಲಸ ಮಾಡೋದಲ್ಲಾರ್ದೆ ನಮ್ಮ ಜೊತೆ ಒಂದು 30-40 ಜನ ಬದುಕೋದಕ್ಕೆ ದಾರಿ ತೋರಿಸ್ಕೊಂಡಿದ್ದೀವಿ ಸರ್. ಅವ್ರಿಗೂ ಕೆಲಸ ಕೊಡ್ತಾಯಿದ್ದೀವಿ. ಒಂದು ವರ್ಷಕ್ಕೆ 40ರಿಂದ 60 ಲಕ್ಷ ರು ಲಾಭ. ತರಕಾರಿ ಬೆಳೆಗಳನ್ನ ಬೆಳೆಯಲು ಬಂಡವಾಳದಲ್ಲೂ ವ್ಯತ್ಯಾಸ ಆಗತ್ತೆ. ಆದರೆ ಯಾವುದೇ ತರಕಾರಿ ಬೆಳೆಯಲು 1 ಎಕರೆಗೆ ಸರಾಸರಿ 1 ಲಕ್ಷ ಖರ್ಚು ಬಂದೇ ಬರುತ್ತೆ. ಇನ್ನು ಆದಾಯ ಸಹ ಮಾರುಕಟ್ಟೆ ಮತ್ತು ವಾತಾವರಣವನ್ನ ಆಧರಿಸಿರುತ್ತೆ. ಉತ್ತಮ ಬೆಲೆ ಸಿಕ್ಕರೆ 1 ಎಕರೆಯಲ್ಲಿ ಬೆಳೆದ ತರಕಾರಿಯಿಂದ 4ರಿಂದ 5 ಲಕ್ಷ ರುವರೆಗೆ ಲಾಭ ಸಿಕ್ಕಿದೆ. ಬೆಲೆ ಸಿಗದಿದ್ರೆ ನಷ್ಟವಾಗಿದ್ದೂ ಇದೆ. ನಾವು ವರ್ಷಕ್ಕೆ ಸರಾಸರಿ 1ರಿಂದ 1.5 ಕೋಟಿ ರು ವಹಿವಾಟು ನಡೆಸುತ್ತೇವೆ. ಇದರಲ್ಲಿ ತರಕಾರಿಯನ್ನ ಬೆಳೆಯುವ ಖರ್ಚು ವೆಚ್ಚವನ್ನ ತೆಗೆದರೆ ಬೆಲೆಯನ್ನ ಆಧರಿಸಿ ವರ್ಷಕ್ಕೆ 40ರಿಂದ 60 ಲಕ್ಷ ರುವರೆಗೆ ಲಾಭ ಸಿಗುತ್ತೆ. ಒಂದ್ಸಲ 1 ಕೋಟಿ ರು ಲಾಭ ಸಿಕ್ಕಿದ್ದೂ ಇದೆ. ಇನ್ನು ತಿಂಗಳುಗಳ ಲೆಕ್ಕದಲ್ಲಿ ಪ್ರತಿ ತಿಂಗಳು 4ರಿಂದ 5 ಲಕ್ಷ ರು ಲಾಭ ಬರುತ್ತೆ. ಸೀಸನ್ನಲ್ಲಿ ಪ್ರತಿ ದಿನವೂ 50ರಿಂದ 1 ಲಕ್ಷ ರುವರೆಗೂ ಆದಾಯ ಬರುತ್ತೆ. ಅದರಲ್ಲಿ 30ರಿಂದ 40 ರು ಖರ್ಚು ತೆಗೆದ್ರೂ 50,000ವರೆಗೆ ಲಾಭ ಪಡೆಯಬಹುದು ಅಂತಾರೆ ಈ ಪ್ರಗತಿಪರ ರೈತ ಸಹೋದರರು. ಒಂದೊಂದು ಬೆಳೆಗೆ ಒಂದೊಂದು ಬಂಡವಾಳ ವ್ಯತ್ಯಾಸ ಆಗುತ್ತೆ ಸರ್.
ಆಲ್ಮೋಸ್ಟ್ ಈಗ ಯಾವುದೇ ಬೆಳೆ ಮಾಡಿ ಸರ್ 1 ಎಕರೆಗೆ 1 ಲಕ್ಷ ರೂಪಾಯಿ ಆವ್ರೇಜಾಗಿ ಖರ್ಚಾಗಿ ಆಗುತ್ತೆ ಸರ್. ಆದಾಯ ಕ್ಲೈಮೇಟು ಮತ್ತು ರೇಟಿನ ಮೇಲೆ ಡಿಪೆಂಡ್ ಸರ್. ಅದು ಕ್ಲೈಮೇಟ್ ನಮಗೆ ಸಾತಾಗಿ ಚೆನ್ನಾಗಿ ಇಳುವರಿ ಬಂದಿರಬೇಕು, ರೇಟ್ ಚೆನ್ನಾಗಿದ್ದರೆ 1 ಎಕರೆಯಿಂದ 4-5 ಲಕ್ಷ ರೂಪಾಯಿ ಇಳುವರಿ ಲಾಭನೂ ತೆಗೆದಿದ್ವಿ. ತರಕಾರಿ ರೇಟ್ ಇಲ್ಲ ಅಂದಾಗ ಅದಕ್ಕೂ ಆಗಿದೆ ಸರ್, ಹಂಗನೂ ಇದು. ಅದು ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡ್ ಸರ್. ಒಂದೊಂದು ಮಂತಲ್ಲಿ ಹೆಚ್ಚಾಗುತ್ತೆ, ಒಂದೊಂದು ಮಂತಲ್ಲಿ ಕಡಿಮೆ ಆಗ್ತದೆ. ಡೈಲಿ ಎವರೇಜ್ ಆಗಿ ಒಂದು ಸೀಸನಲ್ಲಿ ನೋಡಿ ಸರ್ 50ರಿಂದ 1 ಲಕ್ಷವರೆಗೆ ದುಡ್ಡು ಬರ್ತವೆ ಸರ್. ಖರ್ಚು ಬಂತು 30,000 40,000 ಖರ್ಚಾಗುತ್ತೆ ಸರ್. ಭವಿಷ್ಯದಲ್ಲಿ ಕೃಷಿಗೆ ಹೆಚ್ಚಿನ ಒತ್ತು ಸಿಗಲಿದೆ. ಹಾಗಾಗಿ ಕೃಷಿಕರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದ್ದು ರೈತರು ಹೆಚ್ಚಿನ ಆದಾಯ ಸಹ ಪಡೆಯಬಹುದು. ಹಾಗಾಗಿ ಯುವ ಜನತೆ ಕೃಷಿಗೆ ಆದ್ಯತೆ ನೀಡಬೇಕು ಅನ್ನೋದು ಬಸವರಾಜ್ ಅಭಿಪ್ರಾಯ. ಈಗಿನ ಯುವಕರು ತರಕಾರಿ ಬೆಳೆಸೋದಕ್ಕೆ ಬಂದರೆ ಭಾಳ ಚೆನ್ನಾಗಿದೆ ಸರ್. ವ್ಯವಸಾಯದಲ್ಲಿ ಟೋಟಲ್ ವ್ಯವಸಾಯದಲ್ಲಿ ಬಂದರೆ ಚೆನ್ನಾಗಿದೆ. ಯಾಕಂದರೆ ಓದಿರೋರೆಲ್ಲ ಏನು ಮಾಡಕತ್ತಾರೆ ಸರ್, ಜಾಬ್ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಟ್ಯಾಲೆಂಟ್ ಇದೆ ಅವ್ರ ಹತ್ರ ಅವರು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಅವ್ರು ಏನೋ ಎಲ್ಲೇನ ಜಾಬ್ ಸಿಕ್ಕರೆ ಸಾಕಪ್ಪ, ಆರಾಮ್ ನೆಳ್ಳಗಿರಮ್ಮ, ಬಿಸಿಲಾಗಿ ಯಾಕೆ ಇದ್ರಾಗ ಅವು ಎಲ್ಲ ಅನಿರೀಕ್ಷಿತ ಇದ್ರಾಗ, ಮಳೆ ಅನಿರೀಕ್ಷಿತ ಐತೆ, ಬೀಜ ಅನಿರೀಕ್ಷಿತ ಐತೆ, ಯಾವ ರೋಗ ಬರ್ತಾವ ಗೊತ್ತಿಲ್ಲ, ಮಾರ್ಕೆಟ್ ಬೆಲೆ ಗ್ಯಾರಂಟಿ ಇಲ್ಲ ಅಂತ ಇದು ಮಾಡಕತ್ತಾರ. ಈಗಿಂದು ಮುಂದೆ ಫ್ಯೂಚರ್ ಇರೋದು ವ್ಯವಸಾಯ ಅಗ್ರಿಕಲ್ಚರ್ಗೆ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ಈಗಿಂದ ಎಲ್ಲರೂ ಮುಗಿತು ಸರ್, ಬಿಸ್ನೆಸ್ದಾಯಿತು ಎಲ್ಲ ಆಯಿತು. ಈಗ ನೆಕ್ಸ್ಟ್ ಫ್ಯೂಚರ್ ಬರೋದು ಯಾರು ವ್ಯವಸಾಯ ಮಾಡ್ತಾರೋ ಅವ್ರದ್ದೇ ಮುಂದಿರ್ತಾರೆ ಸರ್. ಯಾಕಂದರೆ ಬರ್ತಾ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಕತ್ತದ, ಆಹಾರ ಕೊರತೆ ಆಕತ್ತದ. ಏನು ಹೈಬ್ರಿಡೈಸೇಷನ್ ಮಾಡಿದ್ರೂ ಸಹ ಭೂಮಿ ಅಷ್ಟೇ ಇರೋದ್ರಿಂದ ನಮ್ಗೆ ಬೆಳೆಸೋರ್ನು ಟೆಕ್ನಿಕಲ್ ಇಲ್ಲಾರ್ದವ್ರು. ಯಾಕಂದರೆ ಇಲ್ಲಿ ವ್ಯವಸಾಯಕ್ಕೆ ಯಾರು ಬರಕತ್ತಾರ, ಎಲ್ಲ ಕ್ಷೇತ್ರದಾಗ ಹಿಂದಕ್ಕೆ ಬಿದ್ದವರು ವ್ಯವಸಾಯಕ್ಕೆ ಬರಕತ್ತಾರೆ ಸರ್. ಆ ಥರ ಆಗಬಾರ್ದು. ಎಲ್ಲ ಟ್ಯಾಲೆಂಟ್ ಇದ್ದವ್ರಿಗೆ ನಾವು ವ್ಯವಸಾಯಕ್ಕೆ ಬಂದರೆ ವ್ಯವಸಾಯನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೋದು ಸರ್. ಇದರಲ್ಲಿ ಒಳ್ಳೆಯ ಆದಾಯ ಪಡಿಬೋದು, ಅವರು ಹೆಸರು ಗಳಿಸ್ಬೋದು, ಎಲ್ಲ ಮಾಡ್ಬೋದು ಸರ್. ಪ್ರಗತಿಪರ ರೈತರಾದ ಬಸವರಾಜ್ ಮತ್ತು ಸುರೇಶ್ ಅವರು 40 ಎಕರೆಯಲ್ಲಿ ಉತ್ತಮವಾಗಿ ತರಕಾರಿ ಬೆಳೆಯುವ ಮೂಲಕ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ. ಇವರು ಪ್ರತಿ ತಿಂಗಳು 4ರಿಂದ 5 ಲಕ್ಷ ರೂಪಾಯಿ ಲಾಭ ಪಡೆಯುವ ಮೂಲಕ ತರಕಾರಿ ಕೃಷಿಯನ್ನ ಲಾಭದಾಯಕವಾಗಿಸಿಕೊಂಡಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸೋಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.